ಇವಾಗ ಸಾಕು ಹೇಳಿದ್ದೀನಿ, ಅವ್ರು ಕಾನೂನು ಬಂದು ಮಾಡ್ತಾರೆ, ತಲೆ ಕೆಡಿಸ್ಕೊಬೇಡ. ನಾನು ನಮ್ಮದೇ ಜಡ್ಜ್ಮೆಂಟ್ ಇರೋದು ಸೀನಿಯರ್ ಸಿಟಿಸನ್ಗೆ, ನನ್ನದೇ ಒಂದು ಜಡ್ಜ್ಮೆಂಟ್ ಇದೆ. ಮಗಳು ಎಂತ ಆಚೆ ಹಾಕ್ಬಿಟ್ಟು ಖುಷಿ ಕೊಡ್ತಿದ್ದೀನಿ. ಆ ಜಡ್ಜ್ಮೆಂಟ್ ಮಾಡಬೇಕು, ಸಹಾಯ ಮಾಡೋದು ಮಾಡ್ತಾರೆ ಅವರು. ಹೇಳಿದ್ರೆ ಮಾಡ್ತಾರೆ ಅವರು. ಆಯ್ತು, ಒಳ್ಳೇದಾಗ್ತದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಪ್ರವೀಣ್ ಹಡ್ಪದ್, ನೀವು ನೋಡ್ತಾ ಇದ್ದೀರಿ KDTV ಕನ್ನಡ. ಬಂಧುಗಳೇ, ಮೊನ್ನೆಯಿಂದ ಬಿ ವೀರಪ್ಪ ಅವರು ಬಾಗಲಕೋಟೆ ಪ್ರವಾಸ ಮಾಡ್ತಾ ಇದ್ದಾರೆ. ಲೋಕಾಯುಕ್ತರು ಬಾಗಲಕೋಟೆಯ ವಿವಿಧ ಇಲಾಖೆಗಳಲ್ಲಿ ಹೋಗಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಯಾರು ಭ್ರಷ್ಟರಿದ್ದಾರೆ ಅಥವಾ ಈ ಭ್ರಷ್ಟಾಚಾರದಲ್ಲಿ ಯಾರು ತೊಡಗಿದ್ದಾರೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಕಂಡುಕೊಂಡಂತಹ ಬಿ ವೀರಪ್ಪ ಅವರು ಅಂಥವರ ಮುಖವಾಡವನ್ನು ಬಯಲಿಗೆಳೆದಿದ್ದಾರೆ. ಅಂಥವರ ಮುಖವಾಡನ್ನು ಕಳಿಸಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಲವು ಇಲಾಖೆಗಳಲ್ಲಿ ಭೇಟಿ ಕೊಟ್ಟಿದ್ದರು. ಹಾಗೆ ಸಸಿಗಳನ್ನು ನೆಡುವಂತಹ ಒಂದು ಕೆಲಸಕ್ಕೂ ಸಹ ಮುಂದಾಗಿದ್ದರು ಬಿ ವೀರಪ್ಪ ಅವರು. ಲೋಕಾಯುಕ್ತದಲ್ಲಿ ನೀವೇನಾದರೂ ಕೇಸ್ ಫೈಲ್ ಮಾಡಬೇಕಂದ್ರೆ ಬನ್ನಿ ಆಫೀಸ್ಗೆ, ನೀವು ನಿರ್ಭಯವಾಗಿ ಕೇಸ್ ಫೈಲ್ ಮಾಡ್ಬೋದು. ಯಾವ ಅಧಿಕಾರಿ ಏನಾದರೂ ತಪ್ಪು ಮಾಡಿದರೆ ಅಥವಾ ಲಂಚವನ್ನು ಕೇಳಿದರೆ ನೀವು ಯಾವುದೇ ಮೀನಾಮಿಷಕ್ಕೆ ಒಳಗಾಗಬೇಡಿ ಅಥವಾ ಅಧೈರ್ಯದಿಂದ ಕುಗ್ಗಿ ಹೋಗಬೇಡಿ. ನೇರವಾಗಿ ಬಂದು ಲೋಕಾಯುಕ್ತ SP ಅವರಿಗೆ ತಾವು ದೂರನ್ನು ಕೊಡಬಹುದು. ಅಥವಾ ನಿಮ್ಮಲ್ಲಿ ಏನಾದರೂ ಅಥವಾ ನಿಮ್ಮಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳು ನಿಮಗೆ ಲಂಚವನ್ನು ಕೇಳಿದರೆ ಅಂಥದ್ದನ್ನು ನೀವು ಸಾರಾಸಗಟವಾಗಿ ಅದನ್ನು ವಿಡಿಯೋ ಮಾಡ್ಕೊಳ್ಳಿ ಅಥವಾ ಅಲ್ಲೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ನನಗೆ ನೇರವಾಗಿ ಕಳಿಸಿ. ನಮ್ಮದು ಟೋಲ್ ಫ್ರೀ ನಂಬರ್ ಇದೆ. ಆ ಟೋಲ್ ಫ್ರೀ ನಂಬರ್ಗೆ ನೀವು ಫೋನ್ ಹಚ್ಚಿ ಹೆಲ್ಪ್ ತೆಗೆದುಕೋಬೋದು. ಅದರಿಂದ ನಾವು ಸುಮಟೋ ಕೇಸನ್ನು ದಾಖಲೆ ಮಾಡ್ತೇವೆ. ಇಲ್ಲಿರುವಂತಹ ಒಬ್ಬ ವಯಸ್ಸಾದಂತಹ ವ್ಯಕ್ತಿಯನ್ನು ತಾವು ಗಮನಿಸ್ತಿರ್ಬೋದು. ವೀರಪ್ಪ ಅವರು ಏನು ಮಾಡ್ತಾರೆ, ಒಂದು ಪ್ರೆಸ್ ಮೀಟನ್ನು ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಆಗ ಅಲ್ಲಿರುವಂತಹ ಒಬ್ಬ ವಯಸ್ಸಾಗಿರುವಂತಹ ಅಜ್ಜ ಅವರ ಕಾಲಿಗೆ ಬೀಳಕ್ಕೆ ಹೋಗ್ತಾನೆ. ದಯವಿಟ್ಟು ಕಾಲಿಗೆ ಬೀಳ್ಬಿಡಪ್ಪ, ನಿನ್ನ ಸಮಸ್ಯೆ ಏನು ಅಂತ ಹೇಳಿ ಕೇಳ್ತಾರೆ ಲೋಕಾಯುಕ್ತ ಅಂದರೆ ಉಪಲೋಕಾಯುಕ್ತ ಸಾಹೇಬರು. ಆಗ ಕಾಲಿಗೆ ಬೀಳುವಂತಹ ಅಜ್ಜ ಏನು ಹೇಳ್ತಾರೆ, ನನ್ನ ಮಕ್ಕಳನ್ನು ನೋಡ್ತಾ ಇಲ್ಲ ಸ್ವಾಮಿ, ನನ್ನ ಮಕ್ಕಳನ್ನ ಬಿಟ್ಟು ಹೊರಗೆ ಹಾಕಿಬಿಟ್ಟಿದ್ದಾರೆ, ನನಗೆ ಈಗ ಬೀದಿಯೇ ಗತಿ, ದಯವಿಟ್ಟು ತಾವು ಸಹಾಯ ಮಾಡಬೇಕು ಅಂತ ಕೇಳಿದಾಗ ಅಲ್ಲೇ ಇದ್ದಂತಹ AC ಅವರಿಗೆ ಹಾಗೆ DC ಅವರಿಗೆ ಒಂದು ಆದೇಶವನ್ನು ಮಾಡ್ತಾರೆ. ನೋಡಿ, ನಾನು ಈ ರೀತಿ ತೀರ್ಪುಗಳನ್ನ ಹಲವಾರು ತೀರ್ಪುಗಳನ್ನ ನಾನು ಕೊಟ್ಟಿದ್ದೀನಿ. ಸೊ ಕೂಡಲೇ ಕ್ರಮ ಕೈಗೊಳ್ಳಿ. ಅಂದರೆ ಈ ವಯಸ್ಸಾದಂತಹ ಇಳಿ ವಯಸ್ಸಿನ ತಂದೆ ತಾಯಿಗಳನ್ನು ಹೊರಗಡೆ ಹಾಕೋದು ಎಷ್ಟು ಸರಿ? ಅದಕ್ಕೆ ಕಾನೂನು ಸ್ಟ್ರಿಕ್ಟಾಗಿ ಕ್ರಮ ಇದೆ, ಕಾನೂನಿನಲ್ಲಿ ಕ್ರಮಗಳಾಗ್ತವೆ. ಆ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಳಿ, ಅಜ್ಜನಿಗೆ ಒಂದು ನ್ಯಾಯವನ್ನು ಕೊಡಿ ಅಂತ ಹೇಳಿ ಆದೇಶವನ್ನು ಮಾಡ್ತಾರೆ. ಪ್ರೆಸ್ ಮೀಟನ್ನು ಮುಗಿಸ್ಕೊಂಡು ಹೊರಗಡೆ ಬಂದಂತಹ ಸಮಯದಲ್ಲಿ ಈ ಒಂದು ಘಟನೆ ನಡೆದಂಥದ್ದು ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ ಅಂತ ಹೇಳ್ಬೋದು. ಯಾಕಂದರೆ ಅಜ್ಜನಿಗೆ ನಡಿಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ, ಒಂದಿಬ್ಬರು ಹಿಡ್ಕೊಂಡಿರ್ತಾರೆ. ಸೊ ಆದರೂ ಅಜ್ಜ ಒಂದು ರೀತಿಯಾಗಿ ಕಾಲಿಗೆ ಬೀಳೋಕ್ಕೆ ಹೋಗ್ತಾನೆ. ನಿಜವಾಗ್ಲೂ ಮೊಮ್ಮಲು ಮರಗದಂತಹ ಬಿ ವೀರಪ್ಪ ಅವರು ಅಜ್ಜನಿಗೆ ನ್ಯಾಯವನ್ನು ಕೊಡುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಆದೇಶವನ್ನು ಮಾಡಿ. ನಿಜವಾಗ್ಲೂ ಬಾಗಲಕೋಟೆಯಲ್ಲಿ ಎಂತೆಂಥ ಲಂಚ ಬಾಕರು ಇದ್ದಾರಾ ಅನ್ನುವಂತಹ ಪ್ರಶ್ನೆ ನಮಗೆ ಪ್ರಶ್ನೆಯಾಗಿ ಸದ್ಯ ಉಳಿದಿದೆ. ಯಾಕಂತಂದರೆ ಬಿ ವೀರಪ್ಪ ಅವರು ಅನೇಕ ಇಲಾಖೆಗಳಿಗೆ ಅಡ್ಡಾಡಿ ಅಲ್ಲಿರುವಂತಹ ಕೆಲಸ ಮಾಡುವಂತಹ ಅಧಿಕಾರಿಗಳ ಕೆಳಗೆ ಕೆಲಸ ಮಾಡುವಂತಹ ವ್ಯಕ್ತಿಗಳ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಲಕ್ಷ ಹಣ ಟ್ರಾನ್ಸಾಕ್ಷನನ್ನು ನೋಡಿ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದಾರೆ ಲೋಕಾಯುಕ್ತರು. ನಿಜಕ್ಕೂ ಈ ರೀತಿಯಾಗಿ ಇದೆಯಾ ಸಿಸ್ಟಮಲ್ಲಿ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಹೇಳೋದು ಸಹಜ. ಈಗ ಉಪಲೋಕಾಯುಕ್ತರೇ ಬರಬೇಕಾಯ್ತಾ ಬಾಗಲಕೋಟೆಗೆ ಅಂಥಗಳನ್ನ ಕಂಡುಹಿಡಲಿಕ್ಕೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇಲ್ಲಿದ್ದಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಹೀಗಾಗಿ ಉಪಲೋಕಾಯುಕ್ತರು ಬೇರೆ ಬೇರೆ ಇಲಾಖೆಗಳಲ್ಲಿ ಅಡ್ಡಾಡಿ ತಮ್ಮ ಒಂದಿಷ್ಟು ಚಾಕಚಕ್ಯತೆ ಮೂಲಕ ಹೊರಗಿಳಿದಿದ್ದಾರೆ. ಇನ್ನು KSRTCಯ ಅಲ್ಲಿ ಒಂದು ಸುಮೋಟೋ ಪ್ರಕರಣವನ್ನು ದಾಖಲೆ ಮಾಡ್ಕೊಂಡಿದ್ದಾರೆ. ಅಂತಂದರೆ ಅಲ್ಲಿನ ನೀರಿನ ಸಮಸ್ಯೆಯ ಕುರಿತಾಗಿ, ಹಾಗೆ ವಿದ್ಯಾರ್ಥಿಗಳು ಸರಿಯಾಗಿ ಅವರಿಗೆ ಬಸ್ ಇಲ್ಲದಂತಹ ಕಾರಣ ಅನೇಕ ಸಮಸ್ಯೆಗಳನ್ನು ನೋಡಿಕೊಂಡು ಸುಮೋಟೋ ಕೇಸನ್ನು ದಾಖಲೆ ಮಾಡ್ಕೊಂಡಿದ್ದಾರೆ. ಹಾಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಸ್ಟ್ರಿಕ್ಟಾಗಿ ಇನ್ಮೇಲೆ ಪಾಲನೆ ಮಾಡಬೇಕು, ಸರಿಯಾದಂತಹ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ
ಒಂದು ಖಡಕ್ ಆಗಿರುವಂತಹ ಆದೇಶವನ್ನು ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ಈ ಬಿ ವೀರಪ್ಪ ಅವರ ಒಂದು ಮಾತು ನಿಜಕ್ಕೂ ಹಾರ್ಟಿಗೆ ಟಚ್ ಆಗುವಂತಹ ಒಂದು ಮಾತು ಏನಂತಂದರೆ, ನಾನು ಧರ್ಮ ಸಂಸ್ಥಾಪನೆಗೆ ನಿಂತು ಬಿಟ್ಟಿದ್ದೀನಿ ರೀ, ನಂದು ಯಾವ ಆಸ್ತಿ ಅಂತಸ್ತು ಇನ್ನೇನಿಲ್ಲ, ನನಗೆ ಹಣದ ಆಶೆ ಇಲ್ಲ. ನಿಜಕ್ಕೂ ಬೇರೆ ಬೇರೆ ಜಿಲ್ಲೆಗಳಿಗೆ ಅಂದರೆ ಪ್ರತಿ ಜಿಲ್ಲೆಗಳಿಗೂ ಅಡ್ಡಾಡಿ ಒಂದಿಷ್ಟು ಈ ಗಲೀಜನ್ನು ಕ್ಲೀನ್ ಮಾಡುವಂತಹ ಕೆಲಸಕ್ಕೆ ನಾನು ಸದ್ಯ ಮುಂದಾಗಿದ್ದೇನೆ. ಯಾರ ಅಂಕೆ ಆಮಿಷ ಇನ್ಯಾವುದಕ್ಕೂ ನಾನು ಬಗ್ಗಲ್ಲ ಜಗ್ಗಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ನೀವೆಲ್ಲ ಪತ್ರಕರ್ತರು ನಮಗೆ ಸಹಾಯ ಮಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗಾದರೂ ಈ ಲಂಚತನವನ್ನು ಅಥವಾ ಈ ಭ್ರಷ್ಟಾಚಾರವನ್ನು ಒಂದಿಷ್ಟು ಎಂಡ್ ಮಾಡುವಂಥ ನಿಟ್ಟಿನಲ್ಲಿ ನಾವು ಮುಂದಾಗೋಣ. ಅಂದರೆ ಒಂದಿಷ್ಟು ಭಯ ಇರಬೇಕು ಈ ಅಧಿಕಾರಿಗಳಿಗೆ, ಈ ಲೋಕಾಯುಕ್ತರದಾಗಲಿ ಅಥವಾ ಪತ್ರಕರ್ತರಾಗಲಿ. ಆವಾಗ ಒಂದಿಷ್ಟು ಸರಿಯಾಗಿ ಕೆಲಸ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಅವ್ರದ್ದೇ ಆಟ ಅವ್ರದ್ದೇ ಒಂದು ನಾಟಕ ಅನ್ನುವಂಥ ರೀತಿಯಲ್ಲಿ ಮುಂದಾಗುತ್ತೆ. ಸೊ ವೀಕ್ಷಕ ಪ್ರಭುಗಳು ಏನು ಅನಿಸುತ್ತೆ ಈ ಒಂದು ವಿಡಿಯೋ ನೋಡಿ ಅನ್ನುವಂಥದ್ದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ. ಒಂದೇ ಮಾತನಾಡ